ಈ ಸಚಿವ ಸಂಪುಟ ಸಭೆ ಈಗ ಆರಂಭಗೊಂಡಿದೆ ಅಂತ ಗೊತ್ತಾಗ್ತಾ ಇರುವಂಥ ವಿಚಾರ. ಈ ಸಂದರ್ಭದಲ್ಲಿ ಏನೇನು ಚರ್ಚೆ ಆಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಕುತೂಹಲ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಹನುಮಂತು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗುವಂತ ನಿರೀಕ್ಷೆ ಇದೆ. ಅದೆಲ್ಲದಕ್ಕಿಂತ ಮಿಗಿಲಾಗಿ ಈಗ ಈ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಇರುವಂತ ಹಿರಿಯ ಸಚಿವರೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಕಾರಣ, ಏನಾಗ್ತಿದೆ? ಹಾಗಾದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಯಾವ ನಿರ್ಧಾರ ಆಗಬಹುದು ಎನ್ನುವಂತ ಕುತೂಹಲ ಇದೆ. ನಿಕೇಶ್, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಈಗ ಆರಂಭ ಆಗಿದೆ. ಒಂದು ಇಲ್ಲಿ ಪ್ರಮುಖವಾಗಿ ಅಧಿಕೃತವಾಗಿ ಇರುವಂಥ 25ಕ್ಕೂ ಹೆಚ್ಚು ವಿಷಯಗಳು ಇವತ್ತು ನಡೀತಾ ಇರುವಂಥ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಲಿಕ್ಕಿದೆ. ಅದರಲ್ಲೂ 620 ಬಸ್ಗಳ ಖರೀದಿ ವಿಚಾರ ಆಗಿರ್ಬೋದು, ಮತ್ತು 2200 ತರಗತಿಗಳ ನಿರ್ಮಾಣ ಮಾಡುವಂಥ ವಿಚಾರ ಆಗಿರ್ಬೋದು, ಜೊತೆಗೆ ಮುಖ್ಯಮಂತ್ರಿಗಳ ಜನಸ್ಪಂದನ ಮತ್ತು ಜನಹಿತಕ್ಕಾಗಿ ಒಂದು ಪ್ರತ್ಯೇಕ ಸಚಿವಾಲಯವನ್ನು ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಸಾಕಷ್ಟು ಸುದೀರ್ಘ ಒಂದಷ್ಟು ಚರ್ಚೆಗಳಾಗಬಹುದು. ಇದೆಲ್ಲವೂ ಕೂಡ ಅಧಿಕೃತವಾಗಿ ಅಜೆಂಡಾದಲ್ಲಿರುವಂತಹ ಒಂದಷ್ಟು ವಿಚಾರಗಳಾದರೆ, ಮತ್ತೊಂದು ಕಡೆಗೆ ಪ್ರಸ್ತುತವಾದಂತಹ ಸರ್ಕಾರಕ್ಕೆ ಒಂದಷ್ಟು ತಲೆಬಿಸಿ ಆಗಿರುವಂಥದ್ದು ಮತ್ತು ರಾಜಕೀಯವಾಗಿ ಒಂದಷ್ಟು ಟೀಕೆ ಟಿಪ್ಪೆಗಳನ್ನು ಎದುರಿಸ್ತಾ ಇರುವಂತಹ ಹೋರಾಟಗಳ ಕುರಿತು ಕೂಡ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಒಂದಷ್ಟು ಚರ್ಚೆಗಳಾಗಬಹುದು ಅಂತ ಸಾಧ್ಯತೆ ಇದೆ. ಪ್ರಮುಖವಾಗಿ ಬಿಡದಿ ರೈತರ ಹೋರಾಟ ಆಗಿರ್ಬೋದು, ಬಿಜೆಪಿ ಮತ್ತು JDS ನಾಯಕರ ಪ್ರಬಲವಾದಂತಹ ವಿರೋಧದ ದನಿ, ಆ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಸ್ವತಃ ಈ ಒಂದು ಹೊರೆ ಏನಿದೆ ಸರ್ಕಾರಕ್ಕೆ, ಆರ್ಥಿಕ ಹೊರೆ ಆಗುತ್ತೆ ಅನ್ನುವಂಥ ವಿಚಾರಗಳೇನಿದಾವೆ, ಕೆಲ ಸಚಿವರೆಲ್ಲರೂ ಕೂಡ ಒಂದಷ್ಟು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳಿದಾವೆ. ಮತ್ತೆ ಇಷ್ಟು ಯಾಕೆ ಅರ್ಜೆಂಟ್ ಮಾಡ್ತಾ ಇದೆ ಸರ್ಕಾರ ಅನ್ನುವಂಥ ವಿಚಾರಗಳು ಕೂಡ ಒಂದಷ್ಟು ಚರ್ಚೆಗೆ ಬರಬಹುದು. ಅಂತಿಮವಾಗಿ ತಮ್ಮ ಅಭಿಪ್ರಾಯಗಳನ್ನ ಸಚಿವರು ಇವತ್ತಿನ ಸಚಿವ ಸಂಪುಟದಲ್ಲಿ ಹೇಳ್ತಾರೆ. ಆದರೆ ಸಚಿವರ ಅಭಿಪ್ರಾಯವನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅದನ್ನ ಯಾವ ರೀತಿ ತೆಗೆದುಕೊಳ್ತಾರೆ, ಮತ್ತೆ ಅವರ ಜೊತೆಗೆ ಯಾವ ರೀತಿಯ ಮಾಹಿತಿಗಳನ್ನ ಹಂಚಿಕೊಳ್ತಾರೆ, ಯಾಕೆಂತಂದು ಹೇಳಿದ್ರೆ ಬಹಿರಂಗವಾಗಿ ಹೇಳುವಂತ ಮಾಹಿತಿಗಳು ಬೇರೆ, ಆಂತರಿಕವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಬಿಟ್ಕೊಡುವಂತ ಒಂದಷ್ಟು ಸುಳಿವುಗಳು, ಮಾಹಿತಿಗಳು ಬೇರೆ. ಈ ಮಾಹಿತಿಗಳ ಆಧಾರಿತವಾಗಿ ಏನಾಗುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಮತ್ತೊಂದು ಕಡೆಗೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲಿರುವಂತಹ ಏನು ಗ್ರಾಮಗಳೇನಿದಾವೆ, ಅಲ್ಲೂ ಕೂಡ ಭೂಸ್ವಾಧೀನ ಪ್ರಕ್ರಿಯೆ ವಿಚಾರಕ್ಕೆ ಒಂದಷ್ಟು ಆಗುವಂತಹ ಸಾಧ್ಯತೆಗಳಿದಾವೆ. ಒಟ್ಟಾರೆಯಾಗಿ ಒಂದು ಕಡೆಗೆ ಅಭಿವೃದ್ಧಿಯ ದೃಷ್ಟಿಕೋನ, ಮತ್ತೊಂದು ಕಡೆಗೆ ರಾಜಕೀಯವಾದಂತಹ ಆರೋಪಗಳಿಗೆ ಟೀಕೆ ಟಿಪ್ಪಣೆ, ಮತ್ತು ಇನ್ನೊಂದು ಕಡೆಗೆ ಮೇಕೆದಾಟು ವಿಚಾರವೂ ಕೂಡ ಈಗಾಗಲೇ ಸರ್ಕಾರದ ಮುಂದೆ ತಮಿಳುನಾಡು ಸರ್ಕಾರ ನಿರ್ಣಯವನ್ನು ಪಾಸ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ನಿರ್ಣಯಕ್ಕೆ ಏನು ಮಾಡಬೇಕಾಗುತ್ತೆ ಅನ್ನುವಂಥ ವಿಚಾರಗಳು ಕೂಡ ಚರ್ಚೆಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಿದಾವೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿ. ಸದ್ಯ ಈಗ ಗಮನಿಸ್ತಾ ಇರ್ಬೋದು ವೀಕ್ಷಕರ, ಈಗಾಗಲೇ